ಏನು ಈ ರಾಮನಗರ ಜಿಲ್ಲೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ಇತಿಹಾಸವನ್ನು ಕೊಟ್ಟಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಏನು ಪ್ರಥಮವಾಗಿ ಈ ಹಿಂದೆ ಕಾಂಗ್ರೆಸ್ ವಿಭಾಗ ಆದಂಥ ಸಂದರ್ಭದಲ್ಲಿ ದೇವರಾಜ್ ಅರಸನವರು ಈ ರಾಜ್ಯದ ಚುನಾವಣೆ ಹಿಡಿದು ಅರ್ಥಾತ್ ಕನ್ವೀನರ್ ಆಗಿ ಬಂದದ್ದು ಮಾಗಡಿಗೆ ಪ್ರಥಮ ಅಂತಕ್ಕಂಥದ್ದನ್ನ ಮಾಗಡಿ ರಂಗನಾಥ ಮತ್ತು ಕೆಂಪೇಗೌಡರನ್ನ ಜ್ಞಾಪಿಸ್ಕೊಂಡ ಅಂದು ನಡೆದಂಥ ಯುವಕ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಸಮಾವೇಶ ಅಂದು ನಾವು ಮಾಡಿದಂಥ ಆ ಕಾರ್ಯ ಈ ರಾಜ್ಯಕ್ಕೆ ಯಲ್ಲೂರಾಯರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಕೀರ್ತಿ ನಮ್ಮ ತಾಲೂಕಿಗೆ ತಲುಪುತ್ತೆ ಅನ್ನೋದನ್ನ ಜ್ಞಾಪಕ ಇಷ್ಟಪಡ್ತೇವೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಜಿಲ್ಲೆ ತನ್ನದೇ ಆದಂಥ ಸ್ಥಾನವನ್ನು ಯುವಕರಿಗೆ ಕೊಟ್ಕೊಂಡು ಬಂದಿದೆ. ರಾಜೀವ್ ಗಾಂಧಿಯವರು ರಾಮನಗರ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಗುರುತಿಸಿದ್ದು ಡಿ.ಕೆ. ಶಿವಕುಮಾರ್ ಅವರನ್ನು ಅಂತ ಹೇಳಿದ್ರು. ನಾನು ಕೂಡ ನಾವೆಲ್ಲ ಜೊತೆಗಿದ್ದವರು. ಈಗ ತಾನೇ ಬಂದಂಥ ಸಾರಿಗೆ ಸಚಿವರು ಸೋಲಿಲ್ಲದ ಸರ್ದಾರರು ಯುವಕ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ಮಾನ್ಯ ರಾಮಲಿ ರೆಡ್ಡಿ ಅವರಿಗೆ ನಾಳೆ ಸ್ವಾಗತವನ್ನು ಕೋರ್ತಾ ನಮ್ಮೆಲ್ಲರ ಪ್ರಯತ್ನ ನಮ್ಮೆಲ್ಲರ ಒಂದು ಸಂಘಟನೆ ಇವತ್ತು ಈ ರಾಜ್ಯದಲ್ಲಿ ಯುವಕ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ನಾವು ಹೇಳೋದಿಷ್ಟೇ, ಯುವಕ ಕಾಂಗ್ರೆಸ್ಸಿನ ಯುವಕರು ಪಕ್ಷಾಘಾತದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಂದಿನಿಂದ ಇಂದಿನವರು ಇದ್ದಾರೆ. ಇಂದಿನ ಮುಂಚೂಣಿ ನಾಯಕರು ಜಾತಿಯಿಂದ ಹಿಡಿದು ನದಿಯಿಂದ ಹಿಡಿದು ಎಲ್ಲರೂ ಕೂಡ ಯುವಕ ಕಾಂಗ್ರೆಸ್ಸಿಂದ ಬಂದವರೇ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಬೆಳೆಯೋದಕ್ಕೆ ಇಷ್ಟು ಸಂಘಟನೆ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಯುವಕ ಕಾಂಗ್ರೆಸ್ಸಿನ ರಕ್ತ ಮತ್ತು ಯುವಕ ಕಾಂಗ್ರೆಸ್ಸಿನ ಸಂಘಟನೆಯ ಮೂಲ ಅದನ್ನೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗುತ್ತದೆ. ಇದು ಬರೀ ಕರ್ನಾಟಕಕ್ಕಲ್ಲ, ರಾಮನಗರಕ್ಕಲ್ಲ, ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಏನಾದರೂ ತೊಂದರೆ ಆಯಿತು ಅಥವಾ ಅವಕಾಶ ಬೇಕು, ಅದಕ್ಕೆ ಮೊದಲು ಸಲಹೆ ಕೊಡೋರು ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಶಿವಕುಮಾರ್ ಅವರು ಅನೇಕ ಎಲ್ಲ ಹೇಳೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಯುವಕ ಕಾಂಗ್ರೆಸ್ನಲ್ಲಿ ಯುವಶಕ್ತಿಯನ್ನು ನಾವು ಯಾವತ್ತೂ ಕೂಡ ಬಳಸ್ಬೋದು. ಯುವಶಕ್ತಿ ನಾವ್ಯಾರು ಕೂಡ ನಮ್ಮ ಹಿಂಬಾಲಕರನ್ನ ಬೆಳೆಸೋದಲ್ಲ, ನಮ್ಮ ನಾಯಕರನ್ನ ಬೆಳೆಸೋದ ಕೆಲಸ ಆಗಬೇಕಾಗಿದೆ. ಇವತ್ತು ವಿವೇಕಾನಂದ ಮಾತು ಹೇಳಿದರೆ ಯುವಶಕ್ತಿಯೇ ಈ ರಾಜ್ಯದ ರಾಷ್ಟ್ರದ ಕೊಡುಗೆ ಅಂತಕ್ಕಂಥದ್ದನ್ನು ಎಲ್ಲರ ಬಾಯಲ್ಲೂ ಬರುತ್ತೆ. ಅದು ಯುವಶಕ್ತಿ ರಾಷ್ಟ್ರದ ಶಕ್ತಿ ನಾನು ಮರೆಯುವಾಗಿಲ್ಲ. ಆ ದೃಷ್ಟಿಯಲ್ಲಿ ನನಗೆ ಬಹಳ ಸಂತೋಷ ಆಗಿದೆ.